ಹೌದು, ಬಹಳನೇ ಒಳ್ಳೆ ಟ್ವಿಸ್ಟ್ ಎದುರಾಗಿದೆ. ಇದೀಗ ದೇವ್ ತಾಳಿ ಕಟ್ಟಿರೋದು ಪವಿತ್ರಗೆ. ಹೌದು, ಈ ಒಂದು ಟ್ವಿಸ್ಟ್ ಅನ್ನಂತೂ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಲವಂತದ ಒಂದು ಮದುವೆನ ಮಾಡ್ತಿರುವ ಟೈಮ್ ನಲ್ಲಿ ಅಲ್ಲಿ ದೇವ್ ಎಂಟ್ರಿ ಆಗಿ ರೌಡಿಗಳೆಲ್ಲೂ ಕೂಡ ಇರ್ತಾರೆ. ಸೊ ರೌಡಿಗಳಿಗೆಲ್ಲ ಒಡೆದು ನಂತರ ಹೋಗಿ ಹಸೆಮಣೆ ಹತ್ರ ಪವಿತ್ರ ಕುತ್ಕೊಂಡಿದ್ರು, ಮೇಲ್ಗಡೆಯಿಂದ ನಿಂತ್ಕೊಂಡು ತಾಳಿಯನ್ನ ಸಹ ಕಟ್ಟೇ ಬಿಡುವಂತ ದೇವ್ ನಿಜವಾಗ್ಲೂ ಒಂದು ಟ್ವಿಸ್ಟ್. ಜನರು ಕೂಡ ಯಾವಾಗ ಯಾವಾಗ ಅಂತ ಕಾಯ್ತಿದ್ರು, ಬಟ್ ಇಷ್ಟು ಬೇಗ ಬರೋದಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಬಟ್ ಪವಿತ್ರಗೇನು ಇಷ್ಟ ಇರೋದಿಲ್ಲ ದೇವ್ನ ಮದ್ವೆ ಆಗೋಕೆ. ಮತ್ತೆ ಇನ್ನೊಂದು ಯಾರೊಬ್ಬ ವಿಲನ್ ಇರ್ತಾನೆ, ಸೊ ಅವನ್ನ ಮದ್ವೆ ಮಾಡಿಸ್ಬೇಕು ಅಂತ ಪವಿತ್ರಗೆ ಬಹಳಷ್ಟು ಹಿಂಸೆ ಕೊಟ್ಟು ಹಸೆಮಣೆ ಏರಿರ್ತಾರೆ. ಅಂತದ್ರಲ್ಲೂ ಸಹ ಇವನಿಗೆ ಒಡೆದು ದೇವ್ ಈಗ ಇಮಿಡಿಯೇಟ್ ಮದ್ವೆನ ಸಹ ಆಗ್ಬಿಡ್ತಾನೆ. ಸೊ ದೇವ್ಗೂ ಕೂಡ ಅಂದ್ಕೊಂಡಿರಲಿಲ್ಲ, ಬಟ್ ಈ ರೀತಿ ಎಲ್ಲ ಒಂದು ಬದಲಾವಣೆಗಳು ಟ್ವಿಸ್ಟ್ ಗಳು ಎದುರಾಗಿದೆ. ನಿಮ್ಗೂ ಕೂಡ ಇಷ್ಟ ಆಯ್ತಾ ಈ ಒಂದು ಟ್ವಿಸ್ಟ್? ತಪ್ಪದೆ ಕಮೆಂಟ್ ಮಾಡಿ. ತಿಲಕ್ ಮದ್ವೆ ಆಗ್ಬೇಕಾಗಿತ್ತು ಪವಿತ್ರನ, ಬಟ್ ತಿಲಕ್ ಹೋದಂತ ಕಾರಣ ಇದೀಗ ದೇವ್ ಮದುವೆಯಾಗಿದ್ದು ಬಹಳಷ್ಟು ಕುತೂಹಲ, ಎಲ್ರಿಗೂ ಕೂಡ ಖುಷಿಯಾಗಿದೆ. ತಾವೆಲ್ಲರೂ ಕೂಡ ನೋಡಿರ್ತೀರಾ, ಅದ್ಭುತವಾದಂತ ಮಹಾ ಟ್ವಿಸ್ಟ್, ಮಹಾ ತಿರುವು ಕೂಡ ಬರ್ತಾ ಇದೆ. ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಸೂಪರ್ ಅಂತ ಹೇಳ್ಬೋದು. ಒಳ್ಳೆ TRP ರೇಟಿಂಗ್ ಕೂಡ ಸಿಗ್ತಾ ಇದೆ. ಎಲ್ಲರೂ ಕೂಡ ನೋಡಿ ಖುಷಿ ಪಡ್ತಾ ಇದ್ದಾರೆ. ನಿಮ್ಗೂ ಕೂಡ ಇಷ್ಟ ಆಯ್ತಾ? ನೀವು ಕೂಡ ನೋಡ್ತಾ ಇದ್ದೀರಾ? ಪವಿತ್ರ ಬಂದ್ರೆ ಕಮೆಂಟ್ ಮಾಡಿ.